ವಿಜಯನಗರದ ಹೊಸಪೇಟೆಯಲ್ಲಿ ರಾಜ್ಯ ಹಜ್ ಕಮಿಟಿ ವತಿಯಿಂದ ಹಜ್ ಯಾತ್ರಿಗಳ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಸದ ತುಕಾರಾಂ ಮುಸ್ಲಿಂ ಸಮುದಾಯದ ಓಲೈಕೆಗೆ ಮುಂದಾಗಿದ್ದಾರೆ. ನಿಜವಾದ ಕಾಯಕ ಯೋಗಿಗಳೆಂದರೆ ಅದು ಮುಸ್ಲಿಮರು. ತಮ್ಮ ಕಾಯಕದಿಂದಲೇ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯ ಧರ್ಮ ಪಾಲಿಸಬೇಕು ಎಂದು ಎಲ್ಲಾ ಶರಣರು, ಸಂತರು, ಪ್ರವಾದಿಗಳು ಹೇಳಿದ್ದಾರೆ. ಮನುಷ್ಯ ಧರ್ಮ ಪಾಲಿಸಬೇಕೆಂಬ ಸರ್ವಕಾಲಿಕ ಸತ್ಯವನ್ನ ನಾವೆಲ್ಲ ಪಾಲಿಸಬೇಕು. ಅವರ ಬೆಂಬಲದಿಂದಲೇ ನಾನು ಸಂಸದನಾಗಿದ್ದೇನೆ, ಸಂಸದ ಎಂದು ಹಾಡಿ ಹೋಗಲಿದ್ದಾರೆ. ನಾವು ಕೂಡ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಗಳಿಂದ ಮುಸ್ಲಿಂ ಸಮಾಜದನ್ನು ಬಹಳ ದೇಶದಲ್ಲಿ ಎಷ್ಟೆಲ್ಲ ಕ್ರಿಸ್ಟಿಯನ್ಸ್ ಏನಾದರೂ ಇವತ್ತು ಕೆಲವೊಂದರಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡಂಗೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರು ಮುಸ್ಲಿಂ ಆದವರು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂಬ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಯರೆಡ್ಡಿ ಹೇಳಿಕೆಗೆ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರದ್ದೇ ಪಕ್ಷದ ಹಿರಿಯ ನಾಯಕರ ಬಾಯಿಂದ ಇಂತಹ ಮಾತು ಬರ್ತಾ ಇದೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಎಲ್ಲರೂ ಬರೀ ಲೂಟಿಗಿಳಿದಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯವರ ಸರ್ಕಾರ ಇಡೀ ದೇಶದಲ್ಲಿಯೇ ಅತಿ ಭ್ರಷ್ಟ ಅನ್ನುವಂಥದ್ದನ್ನ ಅನೇಕ ಭ್ರಷ್ಟಾಚಾರ ಹಗರಣಗಳಿಂದ ಈಗಾಗಲೇ ಕರ್ನಾಟಕದ ಜನತೆ, ಇಡೀ ದೇಶದ ಜನತೆ ಸ್ಪಷ್ಟವಾಗಿ ಕರ್ನಾಟಕದ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ ಅನ್ನುವಂಥದ್ದನ್ನು ಹೇಳ್ತದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಅನೇಕ ಶಾಸಕರುಗಳು ಮೊನ್ನೆ ತಾನೇ ಶಾಸಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಶ್ರೀ ಬಸವರಾಜ ರಾಯರೆಡ್ಡಿಯವರು ಸ್ವತಃ ಮುಖ್ಯಮಂತ್ರಿಗಳ ಸಲಹೆಗಾರಾಗಿದ್ದಾರೆ, ಒಂದು ಸಂವಿಧಾನಕ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಮೈಸೂರು, ಮಂಡ್ಯ ಬಳಿಕ ಇದೇ 18ನೇ ತಾರೀಕಿನಂದು ಬೀದರ್ನಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಈ ಯಾತ್ರೆಗೆ ಹೆಚ್ಚಿನ ಪ್ರಯಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಅಂತ ಹೇಳಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮನವಿ ಮಾಡಿದ್ದಾರೆ. ಸರ್ಕಾರ ಬೆಲೆ ಏರಿಕೆ ಬರಕ್ಕೆ ಜನ ನೊಂದಿದ್ದಾರೆ. ಈ ಸರ್ಕಾರದ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಉದ್ದೇಶದಿಂದ ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಇವತ್ತು ಕರ್ನಾಟಕದ ಜನತೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಅತಿ ಆಕ್ರೋಶ ಬಂದಿದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಒಂದು ಸಕಾರಾತ್ಮಕ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಜನರಿಗೆ ಈ ಒಂದು ತಿಳುವಳಿಕೆಯನ್ನು ಮುಟ್ಟಿಸಬೇಕನ್ನುವಂಥದ್ದನ್ನು ಈಗಾಗಲೇ 7ನೇ ತಾರೀಕಿನಂದು ಮೈಸೂರಿನಿಂದ ಜನಾಕ್ರೋಶ ಯಾತ್ರೆಯನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರುಗಳಾದಂತಹ ಆರ್ ಅಶೋಕ್ ಅವರಿರ್ಬೋದು, ಚಲೋದಿ ನಾರಾಯಣಸ್ವಾಮಿ ಇರಬಹುದು, ಅನೇಕ ಮುಖಂಡರ ನೇತೃತ್ವದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಮತ್ತು ಇಡೀ ಕರ್ನಾಟಕದಲ್ಲಿ ಜನತೆ ಆಕ್ರೋಶವನ್ನ ಆ ಒಂದು ಜನಾಕ್ರೋಶ ಯಾತ್ರೆಯ ರ್ಯಾಲಿಗಳಲ್ಲಿ ಜನತೆ ಸಹಕರಿಸಿದ್ದನ್ನು ನಾವು ನೋಡ್ತಿದ್ವಿ. ಬೇಸಿಗೆ ಆರಂಭದಲ್ಲೇ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಧಾರವಾಡದಲ್ಲಿ ಕುಡಿಯುವ ನೀರಿಗೆ ಜನರು ಪರದಾಡುವಂತಾಗಿದೆ. ವಾರ ಕಳೆದರೂ ನಲ್ಲಿಯಲ್ಲಿ ನೀರು ಬಾರದೆ ಗ್ರಾಮಸ್ಥರು ತತ್ತರಿಸಿದ್ದಾರೆ. ಕೆಲವು ಬಡಾವಣೆಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಮಹಿಳೆಯರು ನೀರಿಗಾಗಿ ಖಾಲಿ ಬಿಂದಿಗೆಯನ್ನು ಹಿಡ್ಕೊಂಡು ದಿನಪೂರ್ತಿ ಕಾಯ್ತಾ ಕೂರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿನ ಸಮಸ್ಯೆ ಆಗದಂತೆ ಸಚಿವ ಸಂತೋಷ್ ಲಾಡ್ ಕ್ರಮಕ್ಕೆ ಸೂಚನೆ ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ಅವರ ಮಾತಿಗೆ ಕ್ಯಾರೆ ಅಂತಿಲ್ಲ. ಹೆದ್ದಾರಿಯಲ್ಲಿ ಇಲ್ಲೊಂದು ರಿಜಿಸ್ಟರ್ ಆಗದ ಬಸ್ ರ್ಯಾಶ್ ಡ್ರೈವಿಂಗ್ ಮಾಡಲಾಗಿದೆ. ಬೆಳಗಾವಿ ಕಡೆಯಿಂದ ಧಾರವಾಡ ಕಡೆ ಬರ್ತಾ ಇದ್ದ ಬಸ್ ಹೆದ್ದಾರಿಯಲ್ಲಿ ಅತಿ ವೇಗದಿಂದ ಚಲಾಯಿಸಿದೆ. ನೋಂದಣಿ ಇಲ್ಲದೆ ಬಸ್ನಲ್ಲಿ ಜನರನ್ನ ತುಂಬಿಕೊಂಡು ಡ್ರೈವರ್ ಬೇಕಾಬಿಟ್ಟಿಯಾಗಿ ಚಾಲನೆಯನ್ನ ಮಾಡಿದ್ದಾನೆ. ಬಸ್ ಚಾಲಕನ ಚೊಲ್ಲಾಟವನ್ನ ಹಿಂಬದಿ ಬರ್ತಾ ಇದ್ದ ಕಾರ್ನವನು ಸೆರೆ ಹಿಡಿದಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆದ್ದಾರಿ ಪ್ರಾಧಿಕಾರ ಮತ್ತು ಕೇಂದ್ರ ಸಚಿವ ಗಡ್ಕರಿಗೆ ವಿಡಿಯೋವನ್ನು ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾನೆ.
ಇವತ್ತಿನಿಂದ 4 ದಿನಗಳ ಕಾಲ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಜಾಗೃತ ಕರ್ನಾಟಕ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಹಬ್ಬ ನಮ್ಮ ಹಬ್ಬ ಘೋಷವಾಕ್ಯದೊಂದಿಗೆ ಸುಮಾರು 4 ದಿನಗಳ ಕಾಲ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಬಿರು ಬಿಸಿಲಿಗೆ ಬೀದರ್ ಜಿಲ್ಲೆಯ ಜನರು ನಲುಗಿ ಹೋಗಿದ್ದಾರೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನರು ಫ್ರಿಡ್ಜ್ ನೀರಿನ ಬದಲು ಮಡಿಕೆಯತ್ತ ಮುಖ ಮಾಡಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಸಿಗುವ ಮಡಿಕೆ ನೀರು ಕುಡಿದ್ರೆ ಯಾವುದೇ ರೋಗ ರುಜಿನ ಬರೋದಿಲ್ಲ ಅಂತ ಹೇಳಿ ಮಡಿಕೆ ಮಾರಾಟ ಮಾಡುವ ಕುಂಬಾರರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವರ್ಷ ಕಳೆದ ಬಾರಿಗಿಂತ ಈ ಬಾರಿ ಮಡಿಕೆ ವ್ಯಾಪಾರದಲ್ಲಿ ಅತಿ ಹೆಚ್ಚು ವ್ಯಾಪಾರ ಕಂಡಿದೆ. ಇದ್ರಾಗ ನೀರ್ ಕೊಂಡ್ರೆ ಏನ್ರಿ ನೀಡಿಕೆ ಹೋಯ್ತಾವ. ಇದು ಮತ್ತೇನಂದ್ರ ಮನುಷ್ಯಾಗ ಏನಾದ್ರ ಹಿಂಗ ಉರಿ ಚಳಿ ಹಿಂಗ ನೆಗಡಿ ಕೆಮ್ಮು ಏನ್ ಬರಲ್ಲ. ಈ ಫ್ರಿಜ್ ಏನಂತಾರಲ್ಲ ಅದ ಕರೆಂಟ್ ಇಂದ ಐತು. ಇದು ದೇಸಿ ಗಡಿಗೆ ಐತಿದು. ಇದು ನೋಡ್ರಿ ನಮ್ ಹಿಂದಿನ ಟೈಮಿನಾಗ ಇಂತ ನಮ್ಮ ಆಯರು ನಮ್ಮ ಮುತ್ತರೆಲ್ಲ ಇದ್ರಾಗೆ ಊಟ ಮಾಡ್ತಿರು, ಇದ್ರಾಗೆ ತಿಂಡಿ ಎಲ್ಲ ಮಾಡ್ತಿರು. ಅವ್ರ ಎಷ್ಟು 100 ವರ್ಷ ಬದುಕಿರ್ತಿರು. ಈಗ ನಮ್ದು ಏನಾದ ಎಲ್ಲದ್ರ ಕೆಮಿಕಲ್ ಅದ. ಇದ್ರಾಗ ನಾವು ನೀರು ಕೊಂಡೇವಲ್ಲ, ನಮ್ಗೆ ಇದ್ದಿಂದ ಕೆಮಿಕಲ್ ದೂರ ಮಾಡ್ತದ ಇದು. ಮತ್ತೀಗ ನಾವು ಮೊಸರು ಹಾಕ್ತೇವಲ್ಲ ಗಡಿಗೆದಾಗ ರಾಯಚೂರಿನಲ್ಲಿ ಅಲಿಕಲ್ಲು ಸಹಿತ ಭಾರೀ ಮಳೆಗೆ ಬೆಳೆ ಹಾನಿಯಾಗಿದೆ. ಸಿಂಧನೂರು ತಾಲೂಕಿನ ಗೋನ್ವಾರ, ಸಿರವಾರ ತಾಲೂಕಿನ ಹಲವು ಕಡೆಗಳಲ್ಲಿ ಕಟಾವಿನ ಹಂತಕ್ಕೆ ಬಂದಿದ್ದ ಭತ್ತ ಹಾನಿಯಾಗಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದ ಐತಿಹಾಸಿಕ ಜಂಬೂನಾಥೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆದಿದ್ದು ಜಾತ್ರಾ ವೈಭವದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣ ಹೊರವಲಯದಲ್ಲಿಂದು ನೂತನ ಶ್ರೀ ರೇಣುಕಾಚಾರ್ಯ ದೇವಸ್ಥಾನ ಅಡಿಗಲ್ಲು ಮತ್ತು ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಜರುಗಿತು. ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀ ಸಿದ್ದಲಿಂಗ ರಾಜ ದೇಶೀಕೇಂದ್ರ ಶಿವಾಚಾರ್ಯ ಶ್ರೀಗಳು ದೇವಸ್ಥಾನಕ್ಕೆ ಅಡಿಗಲ್ಲು ಕಾರ್ಯಕ್ರಮವನ್ನು ನೆರವೇರಿಸಿದರು. ಸರ್ಕಾರದ ಮಾಜಿ ಮುಖ್ಯ ಸಚೇತಕ ದಿವಂಗತ ವಿಠ್ಠಲ್ ಹೆರೂರ ಅವರ 72ನೇ ಹುಟ್ಟುಹಬ್ಬವನ್ನು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ ವಿಜೃಂಭಣೆಯಿಂದ ಆಚರಿಸಿದರು. ಯಾದಗಿರಿ ನಗರದ ಉಮೇಶ್ ಮುದ್ನಾಳ ಅವರ ಕಚೇರಿಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಹೂಮಳೆಯನ್ನ ಸಲ್ಲಿಸಿದ್ರು. ಬಳಿಕ ಅನ್ನದಾತರು ಬೆಳೆದ 2.5 ಕ್ವಿಂಟಾಲ್ ಕಲ್ಲಂಗಡಿಯನ್ನ ಕತ್ತರಿಸಿ ಸಾರ್ವಜನಿಕರಿಗೆ ಹಂಚಿದ್ರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದ ಐತಿಹಾಸಿಕ ಜಂಬೂನಾಥೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆದಿದ್ದು ಜಾತ್ರಾ ವೈಭವದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು.